ಟಿ20 ವಿಶ್ವಕಪ್ನ 51ನೇ ಪಂದ್ಯ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 205 ರನ್ ಬಾರಿಸಿತು. ಭಾರತದ ಪರ ರೋಹಿತ್ 92, ಸೂರ್ಯಕುಮಾರ್ 31, ದೂಬೆ 28, ಪಾಂಡ್ಯ 27 ರನ್ ಬಾರಿಸಿದರು. ಆಸ್ಟ್ರೇಲಿಯಾ ಪರ ಸ್ಟೋಯ್ನಿಸ್, ಸ್ಟಾರ್ಕ್ ತಲಾ 2, ಹೇಜಲ್ವುಡ್ 1 ವಿಕೆಟ್ ಪಡೆದರು. ನಂತರ ಚೇಸಿಂಗ್ ಸ್ಟಾರ್ಟ್ ಮಾಡಿದ ಆಸ್ಟ್ರೇಲಿಯಾ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 181 ರನ್ ಗಳಿಸುವ ಮೂಲಕ ಸೋತಿದೆ. ಆಸ್ಟ್ರೇಲಿಯಾ ಪರ ಹೆಡ್ 76, ಮಾರ್ಷ್ 37, ಮ್ಯಾಕ್ಸ್ವೆಲ್ 20 ರನ್ ಬಾರಿಸಿದರು. ಇಂಡಿಯಾ ಪರ ಹರ್ಷದೀಪ್ 3, ಕುಲ್ದೀಪ್ 2, ಬೂಮ್ರಾ, ಅಕ್ಸರ್ ತಲಾ 1 ವಿಕೆಟ್ ಪಡೆದರು. ಬ್ಯಾಟಿಂಗ್ನಲ್ಲಿ ಮಿಂಚಿದ ರೋಹಿತ್ ಶರ್ಮಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದರು.